ಸರ್ಕಾರ ರೈತರಿಗೆ ಜೀವನ ನಡೆಸಲು ಅನುಕೂಲವಾಗಲೆಂದು ಇಂತಿಷ್ಟು ಜಮೀನು ಮಂಜೂರು ಮಾಡಿಕೊಡುವುದು ಒಂದೆಡೆಯಾದರೆ, ಮಂಜೂರಾಗಿದ್ದ ಜಮೀನಿಗೆ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣವನ್ನಾಗಿಸಲು ರೈತರ ಜಮೀನಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಮಂಜೂರಾಗಿದ್ದ ಜಮೀನಿನ ರೈತರು ತಮ್ಮ ಜಮೀನು ಉಳಿಸಿಕೊಳ್ಳಲು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ರೂ ಸರ್ವೆಗಾಗಿ ಬಂದಿದ್ದ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳು ಸ್ಥಳದಲ್ಲಿ ರೈತರ ಜಮೀನಿಗೆ ಸಂಬಂಧಿಸಿ ಮನವರಿಕೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲು ಬಿಡೋದಿಲ್ಲವೆಂದು ರೈತರು ಪಟ್ಟು ಹಿಡಿತಿದ್ದಂತೆ ಪೊಲೀಸರು ಮಧ್ಯಪ್ರವೇಶಿಸಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಪಾಲಿಸಲು ಅಡ್ಡಿಪಡಿಸಬೇಡಿ ಅಂತ ರೈತರಿಗೆ ತಿಳಿ ಹೇಳಿದ್ರು. ಸ್ಯಾಟಲೈಟ್ ಮೂಲಕ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ಮಾಡಿದ್ರು. ರೈತರಿಗೆ ಅನ್ಯಾಯವಾಗ್ತಿರುವ ಬಗ್ಗೆ ಸ್ಥಳೀಯ ಡಿಎಸ್ಐ ಧನಂಜಯ್ ಮಾತನಾಡಿ, 1982ರಿಂದ 2004ರವರೆಗೆ ಸುಮಾರು 100 ಎಕರೆಗೂ ಹೆಚ್ಚು ಸರ್ಕಾರದಿಂದ ಗೋಮಾಳ ಜಮೀನು ರೈತರಿಗೆ ಮಂಜೂರಾಗಿದೆ. ಸರ್ವೆ ನಂಬರ್ 134ರಲ್ಲಿ 1982ರಲ್ಲಿ 66 ರೈತರಿಗೆ ಮಂಜೂರಾಗಿದೆ. ಕಂದಾಯ ಇಲಾಖೆಯಿಂದ ಕಿಮ್ಮತ್ತು ಕಟ್ಟಿಸಿಕೊಂಡು ಸಾಗುವಳಿ ಚೀಟಿಗಳನ್ನು ವಿತರಿಸಿದ್ರು. ಮುನ್ಸಿಪಲ್ ಕೌನ್ಸಿಲ್ನಿಂದ 3 ಕಿಲೋಮೀಟರ್ ಒಳಗಡೆ ಇದೆ. ಇಲ್ಲಿ ಮಂಜೂರು ಮಾಡಿರೋದು ಸರಿಯಲ್ಲ ಅಂತ 2008ರಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಸುಮೋಟೋ ಪ್ರಕರಣ ಹಾಕಲಾಗಿತ್ತು. ಈ ದಾವೆಯನ್ನು ಅಧ್ಯಯನ ಮಾಡಿದಾಗ ದೇವನಹಳ್ಳಿ ಪುರಸಭೆ 2004ರ ಡಿಸೆಂಬರ್ನಲ್ಲಿ ಬಂದಿದೆ. ಇದನ್ನ ಪರಿಗಣಿಸಿ ಮಂಜೂರು ಮಾಡಲಾಗಿದ್ದು ಸರಿಯಾಗಿದೆ ಜಿಲ್ಲಾಧಿಕಾರಿ ರೈತರಿಗೆ ತಿಳಿಸಿದ್ದಾರೆ ಅಂತ ಧನಂಜಯ್ ಹೇಳಿದ್ದಾರೆ. ರೈತ ಮಹಿಳೆಯರು ತಮ್ಮ ಕಣ್ಮುಂದಾಗ್ತಿರುವ ಅನ್ಯಾಯಕ್ಕೆ ಹಿಡಿ ಶಾಪ ಹಾಕಿದ ದೃಶ್ಯ ಕೂಡ ಕಂಡುಬಂತು. ರೈತ ಮಂಜುನಾಥ್, ಗೌರಮ್ಮ, ಸಾವಿತ್ರಮ್ಮ, ಹೀರಣ್ಣ, ಪೊಲೀಸರು, ವಕೀಲರು ಕೂಡ ಹಾಜರಿದ್ದರು. ಹೋರಾಟ ಏನು ಅಂತಂದರೆ, ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಸರ್ವೆ ನಂಬರ್ 134 ಜಾಗ ಏನಿದೆ 1982ರಲ್ಲಿ 66 ಜನಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಅದಾದ ನಂತರ ಸುಮಾರು ರೈತರಿಗೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ತಂಡ ಎಲ್ಲ ಇದೆ, ಅವರೆಲ್ಲ ಸೇರಿ ಗೋಮಾಳದಲ್ಲಿರ್ತಕ್ಕಂಥ ಜಾಗಗಳನ್ನು ಕಿಮ್ಮತ್ತು ಕಟ್ಟಿಸ್ಕೊಂಡು ಸಾಗುವಳಿ ಚೀಟಿಗಳನ್ನು ವಿತರಣೆ ಮಾಡಿದರು. 2008ರಲ್ಲಿ ನಮ್ಮ ತಹಶೀಲ್ದಾರರು ಸುಮೋಟೋ ಕೇಸ್ ಹಾಕಿದರು. ಏನು ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಮುನ್ಸಿಪಲ್ ಕೌನ್ಸಿಲ್ ಲಿಮಿಟಿಂದ 3 ಕಿಲೋಮೀಟ್ರ್ ಒಳಗಡೆ ಇದೆ ಅಂತ. ನಾವು ಕೂಡ ಎಲ್ಲ ಅಧ್ಯಯನ ಮಾಡಿ, ನಮ್ಮ ಅಡ್ವೊಕೇಟ್ಸ್ ಕೂಡ ಎಲ್ಲ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿದಾಗ 2004ರಲ್ಲಿ ಗೆಸ್ಟೆಡ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ದೇವನಹಳ್ಳಿ ಪುರಸಭೆ 2004ರಲ್ಲಿ ಡಿಸೆಂಬರಲ್ಲಿ ಬಂದಿರತಕ್ಕಂಥದ್ದು, ಆ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ. ಇದನ್ನೆಲ್ಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ 2021ರಲ್ಲಿ ತೆಗೆದುಕೊಂಡ್ಬಂದಾಗ ಮಂಜೂರಾತಿ ಸರಿ ಇದೆ. 2004ರಿಂದ ಮುಂಚೆ 1983 ಯಾವಾಗ, 2004 ಯಾವಾಗ, ಸೊ 2004 ಡಿಸೆಂಬರ್ಗಿಂತ ಮುಂಚೆ ಏನು ಗೆಸ್ಟೆಡ್ ನೋಟಿಫಿಕೇಷನ್ ಆಯಿತು, ದೇವನಹಳ್ಳಿ ಪುರಸಭೆ ಅಂತ ಅಧಿಕೃತವಾಗಿ ಅನೌನ್ಸ್ ಆಯಿತು, ಅದಕ್ಕೆ ಮುಂದೆ ಮುಂಚಿತವಾಗಿ ಸ್ಯಾಂಕ್ಷನ್ ಮಾಡತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಎಲ್ಲ ರೈತರಿಗೂ ಕೂಡ ಒಂದು ಜಾಗವನ್ನು ಸರಿ ಇದೆ ಅಂತ ಹೇಳಿದ್ರು. ಇದಾದ ನಂತರ ಏನಾಯಿತು ಏನೋ ಗೊತ್ತಿಲ್ಲ, ಜಿಲ್ಲಾ ಕೋರ್ಟ್ಗೆ ಅಂತಂದು ಸುಮಾರು ಒಂದು 10 ಎಕರೆನ ಇಷ್ಟ ಬಂದಂಗೆ ಹೆಂಗೆ ಬೇಕೋ ಹಂಗೆ ಸ್ಕೆಚ್ಚಲ್ಲಿ ನಮ್ಮ ತಾಲೂಕು ಆಫೀಸಿಂದ ಏನು ಮಾಡಿದ್ರು, ಸ್ಕೆಚ್ ಹಾಕ್ಬಿಟ್ಟು ಇಲ್ಲಿ ಮೆಷರ್ಮೆಂಟ್ ಮಾಡಲಿಕ್ಕೆ ಬಂದರು. ಇಲ್ಲಿರ್ತಕ್ಕಂಥವರೆಲ್ಲ ಕೂಡ ಎಲ್ಲರ ಹತ್ರ ಸಾಗುವಳಿ ಚೀಟಿ ಇದ್ದಾವೆ. ಎಷ್ಟು ಜನ ಇದ್ದಾರೆ? ಎಲ್ಲರೂ ಇದ್ದೀವಿ ಸರ್. ಇವ್ರು ಎಲ್ಲೆಲ್ಲಿ ಗುರುತು ಮಾಡಿದ್ದಾರೆ ಎಲ್ಲರೂ. ಎಷ್ಟು ಜನ ರೈತರು ಇಲ್ಲಿ? ನಾವು ಸುಮಾರು ಅಲ್ಲ ಸುಮಾರು ಒಂದು 12 ಜನ ರೈತರದ್ದು. ಎಷ್ಟು ಎಕರೆ ಜಾಗ? ಸುಮಾರು 10 ಎಕರೆ ಜಾಗ. ಸೊ ಆಗೇನಾಯಿತು ಅಂತಂದರೆ ನಾವೆಲ್ಲರೂ ಕೂಡ ನಾವು ಹೈಕೋರ್ಟ್ಗೆ ನಾವೆಲ್ಲನೂ ಕೂಡ ನಾವು ಸ್ಟೇ ತೆಗೆದುಕೊಂಡ್ಬಂದ್ವಿ. ಇದರಲ್ಲಿ ಈಗ ಏನಿಲ್ಲಿ ಈಗ 3 ಎಕರೆ ಚಿಲ್ಲರೆ ಇದೆ, ಇದರಲ್ಲಿ 1 ಎಕರೆ ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ. ಏನಂತ ಕ್ಯಾನ್ಸಲ್ ಮಾಡಿದ್ದಾರೆ, 3 ಕಿಲೋಮೀಟ್ರ್ ಒಳಗಡೆ ಬರ್ತಾ ಇದೆ ಅಂತ. ಯಾವಾಗ ಮಾಡಿರ್ತಕ್ಕಂಥದ್ದು? 4 ತಿಂಗಳು. ಯಾರು? ನಮ್ಮ ತಹಶೀಲ್ದಾರರು ಅಪರ ಜಿಲ್ಲಾಧಿಕಾರಿಗಳಿಗೆ ನೋಟಿಸನ್ನ ಕಳಿಸಿರ್ತಕ್ಕಂಥದ್ದು. ಈಗ ಜಸ್ಟ್ 1 ತಿಂಗಳಿಂದ ನಮ್ಮ ತಹಶೀಲ್ದಾರರು 3 ಕಿಲೋಮೀಟರ್ ಒಳಗಡೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ. 2021ರಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇದೆಷ್ಟು ಮಾತ್ರ ಸರಿ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ.